ಇವಾಗ ಮಳೆಗಾಲ ಶುರು ಇದೆ. ಸೊ ಚಹಾ ಜೊತೆ ಏನಾದರೂ ಕ್ರಿಸ್ಪಿ ಕ್ರಂಚಿ ಚಟ್ಪಟ ತಿನ್ಬೇಕು ಅಂತ ಅನಿಸ್ತಾನೆ ಇರತ್ತೆ. ಇವತ್ತು ನಾವು ಆಲೂಗಡ್ಡೆಯಿಂದ ತುಂಬಾ ರುಚಿಯಾಗಿರುವಂತ ಒಂದು ಸ್ನಾಕ್ಸ್ ರೆಸಿಪಿ ಮಾಡ್ತಾ ಇದ್ದೀವಿ. ಇದನ್ನ ನೀವು ಒಂದ್ಸತಿ ಮಾಡಿ ಇಟ್ರೆ ಸಾಕು, ತಿಂಗಳಾನ್ಗಟ್ಲೆ ತಿನ್ಬಹುದು. ಅದ್ಭುತ ರುಚಿ ಆಗತ್ತೆ, ಮಾಡೋದು ಕೂಡ ಬಹಳ ಈಸಿ ಇದೆ. ಜಾಸ್ತಿ ತಡ ಮಾಡದೆ ಆಲೂಗಡ್ಡೆಯ ಈ ರುಚಿಯಾದ ಸ್ನಾಕ್ಸ್ ರೆಸಿಪಿ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಇದನ್ನ ತಯಾರಿಸೋಕೆ ನಾನು ಇಲ್ಲಿ 2 ಮೀಡಿಯಂ ಸೈಜ್ ಆಲೂಗಡ್ಡೆನ ಕುದಿಸಿ ತಗೊಂತಾ ಇದ್ದೀನಿ. ಇವನ್ನ ನಾನು ಇವಾಗ್ಲೇನೆ ಕುದಿಸಿಲ್ಲ, ಇವನ್ನ ಕುದಿಸಿ ಒಂದು 4 ಗಂಟೆ ಆಗಿದೆ. ಸೊ ಆಲೂಗಡ್ಡೆ ಕುದಿಸಿದ ತಕ್ಷಣನೇ ಯೂಸ್ ಮಾಡಬಾರ್ದು. ಇವನ್ನ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 4 ರಿಂದ 5 ಗಂಟೆ ಹೀಗೆ ಇಟ್ಟು ಆರಿಸಿದ ನಂತರನೇ ಯೂಸ್ ಮಾಡ್ರಿ, ಅಂದರೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇವಾಗ ಇದನ್ನ ನಾವು ಹೆರಜಬೇಕು. ಒಂದು ಸ್ವಲ್ಪ ಸಣ್ಣ ಕಣ್ಣಿನ ಹೆರಜೋ ಮನಿ ತಗೊಂಡೆ ಇದನ್ನ ಹೆರಜ್ರಿ. ಇದರಲ್ಲಿ ಆಲೂಗಡ್ಡೆ ದೊಡ್ಡ ದೊಡ್ಡ ತುಂಡು ಸ್ವಲ್ಪನೂ ಉಳಿಬಾರ್ದು, ಬಹಳ ಸಣ್ಣಕ್ಕೆ ಇದನ್ನ ನಾವು ಹೆರಜಿ ತಗೊಂತಾ ಇದ್ದೀವಿ. ಇವಾಗ ನೀವು ಅನ್ಬಹುದು, ರಶ್ಮಿ ಇದನ್ನ ನಾವು ಗ್ರೈಂಡ್ ಮಾಡಿ ಸಹ ತಗೋಬಹುದು ಅಲ್ಲ ಅಂತ. ಆದರೆ ಗ್ರೈಂಡ್ ಮಾಡಿದಾಗ ನಮಗೆ ಬೇಕಾಗಿರೋ ಈ ಕನ್ಸಿಸ್ಟೆನ್ಸಿ ಸಿಗಲ್ಲ, ಇದು ಬಹಳ ತೆಳ್ಳಗೆ ಆಗ್ಬಿಡತ್ತೆ. ಸೊ ಆ ರೀತಿ ಆಗಬಾರ್ದು ಅಂತ ಇದನ್ನ ಹೆರಜೆ ತಗೋರಿ. ನೋಡ್ರಿ, ಈ ರೀತಿ ಎಲ್ಲ ಆಲೂಗಡ್ಡೆ ಹೆರಜಿದ ನಂತರ ಇವಾಗ ಇದರಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟು ಹಾಕ್ರಿ. ನಾವು ಬಜ್ಜಿ ಅದು ಮಾಡೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದೇ ಕಡಲೆ ಹಿಟ್ಟು ಇದು. ಈ ತರಹದ ಒಂದು ಸಾಣಿಗೆಯಲ್ಲಿ ಇದನ್ನ ಹಾಕ್ರಿ. ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಸಾಣಿಸಿನೇ ಹಾಕ್ತಾ ಇದ್ದೀವಿ. ಈ ತರಹದ ಸಾಣಿಗೆ ಇಲ್ಲ ಅಂದ್ರೆ ನಾವು ಮನೆಯಲ್ಲಿ ಜೋಳ ಗೋಧಿ ಹಿಟ್ಟು ಸಾಣಿಸೋಕೆ ಯೂಸ್ ಮಾಡ್ತೇವೆ ನೋಡ್ರಿ, ಆ ಸಾಣಿಗೆ ತಗೋರಿ. ಇವಾಗ ಇದರಲ್ಲಿ ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಅರ್ಧ ಚಮಚೆಯಷ್ಟು ಧನಿಯಾ ಪುಡಿ ಅಥವಾ ಇದಕ್ಕೆ ಕೊತ್ತಂಬರಿ ಕಾಳು ಪುಡಿ, ಹವಿಜದ ಪುಡಿನೂ ಅಂತಾರೆ. ಅರ್ಧ ಚಮಚೆಯಷ್ಟು ಪುದೀನ ಎಲೆ ಪುಡಿ. ಕೆಲವೊಮ್ಮೆ ನೋಡ್ರಿ, ನಾವು ಮನೆಯಲ್ಲಿ ಫ್ರೆಶ್ ಪುದೀನ ತಂದಿರ್ತೀವಿ, ಆದರೆ ಕ್ರಮೇಣ ಅದು ಒಣಗಿದ ನಂತರ ನಾವು ಅದನ್ನು ಅಡುಗೆಗೆ ಬಳಸಲ್ಲ. ಸೊ ಅಂಥ ಪುದೀನ ನೀವು ಇನ್ನೊಂದು ಸ್ವಲ್ಪ ಒಣಗಿಸಿ ನಂತರ ಈ ರೀತಿ ಗ್ರೈಂಡ್ ಮಾಡಿ ನಾವು ಯಾವುದಾದ್ರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಅದರಲ್ಲಿ ಹಾಕಬಹುದು, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. 1 ಚಮಚ ಅಥವಾ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಕರಿ ಮೆಣಸಿನ ಪುಡಿ, ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಅಂತಾರೆ ನೋಡ್ರಿ ಅದು, ಅರ್ಧ ಚಮಚೆಯಷ್ಟು ಅರಿಶಿನ ಹಾಕಿ ಇವನ್ನೆಲ್ಲ ಸಾಣಿಸಿ ತಗೊಳ್ಳೋಣ. ನೀವು ಇದನ್ನ ಇನ್ನೊಂದು ಸ್ವಲ್ಪ ಸ್ಪೈಸಿ ಮಾಡಬೇಕು ಅಂದರೆ ಇದರಲ್ಲಿ ಒಂದು ಅರ್ಧ ಚಮಚೆಯಷ್ಟು ಚಾಟ್ ಮಸಾಲ ಹಾಕಬಹುದು, ನಾನು ಇಲ್ಲಿ ಹಾಕ್ತಾ ಇಲ್ಲ. ನೋಡ್ರಿ, ಈ ರೀತಿ ಇದನ್ನ ಚೆನ್ನಾಗಿ ಸಾಣಿಸ್ಕೊಂಡ ನಂತರ ಇವಾಗ ಕಲಿಸ್ಕೊಂಡು ತಗೊಳ್ಳೋಣ. ಇದರಲ್ಲಿ ಸ್ವಲ್ಪನೂ ನೀರು ಹಾಕಬೇಡ್ರಿ. ನಾವೇನು ಬಟಾಟೆ ಅಂದರೆ ನೀವು ಇದಕ್ಕೆ ಆಲೂಗಡ್ಡೆ ಅಂತಿರಬಹುದು, ಇವನ್ನ ಹಾಕಿದ್ದೀವಿ, ಇದ್ರ ಮಾಯ್ಶ್ಚರ್ನಲ್ಲೇ ಇದನ್ನು ನಾವು ಕಲಿಸ್ತಾ ಇದ್ದೀವಿ. ಇದರಲ್ಲಿ ಎಣ್ಣೆನೂ ಹಾಕಬೇಕಿತ್ತು, ನಾನು ಮರ್ತಿದ್ದೆ. 1-2 ಚಮಚೆಯಷ್ಟು ಎಣ್ಣೆ ಚೆನ್ನಾಗಿ ಕಡಕ್ ಬಿಸಿ ಮಾಡಿ ಹಾಕ್ರಿ. ಇದನ್ನು ಸ್ಪೂನ್ನಿಂದನೇ ಕಲಿಸ್ರಿ, ಯಾಕಂದರೆ ಎಣ್ಣೆ ಬಹಳ ಬಿಸಿ ಇರುತ್ತೆ, ಕೈ ಸುಡೋ ಸಾಧ್ಯತೆ ಇರುತ್ತೆ. ಸ್ಪೂನ್ನಿಂದ ಈ ರೀತಿ ಕಲಿಸಿ ನಂತರ ಕೈನಿಂದ ಮಿತ್ಕೊಂಡು ತಗೋರಿ. ಈ ರೀತಿ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ನಾವು ಮಾಡ್ತಾ ಇರೋ ರೆಸಿಪಿ ತುಂಬ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತು ಜಾಸ್ತಿ ಎಣ್ಣೆನೂ ಇರಲ್ಲ. ಇದನ್ನು ಕಲಿಸ್ಬೇಕಾದ್ರೆ ನಿಮಗೆ ಇದು ಬಹಳ ತೆಳ್ಳಗೆ ಅನಿಸಿದರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಸಾಣಿಸಿ ಹಾಕ್ರಿ. ಇವಾಗ ನಾನು ಮೀಡಿಯಂ ದಪ್ಪ ಇರೋ ಈ ಸೇವ್ ಪ್ಲೇಟ್ ತೊಗೊತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕಿಂತ ದಪ್ಪ ಹೋಲಿರೋ ಪ್ಲೇಟ್ ಸಹ ತಗೋಬಹುದು. ಇದನ್ನು ಸಾಚಾದಲ್ಲಿ ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಸಾಚಾದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಸವರಿ ನಾವು ತಯಾರಿಸಿರೋ ಹಿಟ್ಟು ಇದರಲ್ಲಿ ಹಾಕಬೇಕು. ಈ ರೀತಿ ಎಣ್ಣೆ ಸವರೋದ್ರಿಂದ ಹಿಟ್ಟು ಸಾಚಾದಲ್ಲಿ ಅಂಟಲ್ಲ. ನೋಡ್ರಿ, ಈ ರೀತಿ ಸಾಚಾದಲ್ಲಿ ನಾವು ರೆಡಿ ಮಾಡಿರೋ ಹಿಟ್ಟು ತುಂಬ್ರಿ. ಈ ಥರದ ಸಾಚಾ ಇಲ್ಲ ಅಂದರೆ ಸಾಚಾ ಇಲ್ಲದೆ ಸಹ ನಾವು ಸೇವ್ ತಯಾರಿಸ್ಬೋದು, ಅದು ಹೇಗೆ ಅಂತ ಮುಂದೆ ತಿಳಿಸ್ತೀನಿ. ಇವಾಗ ಸೇವ್ ಹಾಕೋಣ. ಇವನ್ನ ಫ್ರೈ ಮಾಡೋಕ್ಕೆ ನಾನು ಇಲ್ಲಿ ಅಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ಕಿಂಗ್ ಪಾಟ್ನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಎಣ್ಣೆ ಬಿಸಿ ಆಗಿದೆ. ಒಂದು ಸ್ವಲ್ಪ ಅಗಲ ತಳ ಇರೋ ಪಾತ್ರೆ ತಗೋರಿ, ಅಂದರೆ ಸೇವ್ ಚೆನ್ನಾಗಿ ಹಾಕ್ಬಹುದು ಮತ್ತು ಎಣ್ಣೆ ಜಾಸ್ತಿ ಬೇಕಾಗಲ್ಲ. ಈ ರೀತಿ ಇದನ್ನು 1-2 ರಿಂದ 3 ಲೇಯರ್ ಅಷ್ಟೇ ಹಾಕ್ರಿ. ಮೇಲೆ ಮೇಲೆ ಬಹಳಷ್ಟು ಲೇಯರ್ಸ್ ಹಾಕಬೇಡ್ರಿ, ಇಲ್ಲಾಂದರೆ ಒಳಗಿಂದ ಇದು ಕ್ರಿಸ್ಪಿ ಆಗಲ್ಲ ಅಥವಾ ಹಸಿ ಬಿಸಿ ಉಳಿಯೋ ಸಾಧ್ಯತೆ ಇರುತ್ತೆ. ಮಂದ ಉರಿಯಲ್ಲಿ ಇವನ್ನ ಫ್ರೈ ಮಾಡಿರಿ. ಮೇಲೂ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ಇವನ್ನ ಫ್ರೈ ಮಾಡಿರಿ, ಅಂದರೆ ಮೇಲಿನ ಸೈಡ್ ಕೂಡ ಇದು ಚೆನ್ನಾಗಿ ಬೇಯುತ್ತೆ. ಕೆಳಗಿನ ಸೈಡ್ ಫ್ರೈ ಆಗಿ ಇದು ಒಂದು ಸ್ವಲ್ಪ ಬಿರುಸಾಗತ್ತೆ ನೋಡ್ರಿ, ಆಗ ನಿಧಾನಕ್ಕೆ ಹೊಳಸ್ರಿ. 2 ಸೈಡ್ ಲೈಟಾಗಿ ಹೊಂಬಣ್ಣ ಬರೋವರೆಗೂ ಇವನ್ನ ಫ್ರೈ ಮಾಡ್ಕೊಂಡು ತಗೋರಿ. ಇದಕ್ಕೆ ಆಲೂ ಭುಜಿಯಾ ಅಂತಾರೆ, ಅಥವಾ ನಾವು ಇಲ್ಲಿ ಆಲೂಗಡ್ಡೆ ಸೇವ್ ಅನ್ಬಹುದು. ಈ ರೀತಿ ಇವನ್ನ ತಯಾರಿಸಿ ನಾವು ಏರ್ ಟೈಟ್ ಕಂಟೈನರ್ನಲ್ಲಿ ಇವನ್ನ ಸ್ಟೋರ್ ಮಾಡಿದರೆ ಇವು ತಿಂಗಳಾನ್ಗಟ್ಲೆ ಕೆಡಲ್ಲ.
ಇವನ್ನ ನಾವು ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಮಾಡ್ಕೊಂಡು ತಿನ್ನಬಹುದು, ಅಥವಾ ನಾವು ಎಲ್ಲಾದರೂ ಟೂರ್ ಹೋಗಬೇಕಾದ್ರೂ ಮಾಡ್ಕೊಂಡು ತಗೊಂಡು ಹೋಗ್ಬಹುದು. ಇವಾಗ ಸಾಚಾ ಇಲ್ಲ ಅಂದರೆ ಇದನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ನಮ್ಮ ಮನೆಯಲ್ಲಿ ಈ ರೀತಿ ಸಣ್ಣ ಬಾಟಲ್ ಇದ್ದೇ ಇರುತ್ತೆ, ಬಹಳ ತೆಳ್ಳಗೆ ಇರುತ್ತೆ ನೋಡ್ರಿ. ಅಂಥ ಬಾಟಲ್ಲೇ ತಗೋರಿ, ದಪ್ಪ ಇರೋ ಬಾಟಲ್ ತಗೋಬೇಡ್ರಿ. ಇದ್ರ ಮುಚ್ಚಳ ತೆಗೆದು ಸೂಜಿ ಬಿಸಿ ಮಾಡಿ ನೋಡ್ರಿ, ಈ ರೀತಿ ಇದಕ್ಕೆ ಹೋಲ್ ಮಾಡ್ಕೊಂಡು ತಗೋರಿ. ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಹೋಲ್ ಮಾಡಿರಿ, ಅಂದರೆ ಇದರಿಂದ ಮಿಕ್ಸ್ಚರ್ ಹೊರಗೆ ಬೀಳೋಕ್ಕೆ ಈಸಿ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಈ ರೀತಿ ಇದನ್ನು ರೆಡಿ ಮಾಡ್ಕೊಂಡ ನಂತರ ನಾವು ಹಿಟ್ಟು ಕಲಸಿದ್ವಿ ನೋಡ್ರಿ, ಅದು ಗಟ್ಟಿ ಇರುತ್ತೆ. ಇದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತಗೊಳ್ಳೋಣ. ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ಇನ್ನೊಂದ್ಸತಿ ಈ ರೀತಿ ಮಿದ್ದಿ ತಗೋರಿ, ಅಂದರೆ ಇದನ್ನು ನಾವು ಬಾಟಲ್ನಲ್ಲಿ ಈಸಿಯಾಗಿ ತುಂಬಬಹುದು. ನೋಡ್ರಿ, ಈ ರೀತಿ ತೆಳ್ಳಗೆ ಕಲಿಸ್ಕೊಂಡ ನಂತರ ಇವಾಗ ಇದನ್ನು ಬಾಟಲ್ನಲ್ಲಿ ತುಂಬಿ ತಗೊಳ್ಳೋಣ. ಬಾಟಲ್ನಲ್ಲಿ ಇದು ಈಸಿಯಾಗಿ ಹಾಕಬೇಕು ಅಂತ ನೋಡ್ರಿ, ಗ್ಲಾಸ್ನಲ್ಲಿ ನಾನು ಈ ರೀತಿ ಹಾಲಿನ ಪ್ಯಾಕೆಟ್ ಇಟ್ಟು ಇದರಲ್ಲಿ ಮಿಕ್ಸ್ಚರ್ ಹಾಕಿ ಇದಕ್ಕೆ ಹೋಲ್ ಮಾಡಿ ನಂತರ ಇದನ್ನು ನಾವು ಬಾಟಲ್ನಲ್ಲಿ ತುಂಬ್ತಾ ಇದ್ದೀವಿ. ನಾವು ಕಲಸಿಟ್ಟಿರೋ ಎಲ್ಲ ಮಿಕ್ಸ್ಚರ್ ನಾನು ಇದರಲ್ಲಿ ಹಾಕಿ ನಂತರ ನೋಡ್ರಿ ಕೆಳಗಿನ ಸೈಡ್ ಇದಕ್ಕೆ ಒಂದು ಸ್ವಲ್ಪ ಈ ರೀತಿ ಕಟ್ ಮಾಡಿ ನಂತರ ಬಾಟಲ್ನಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಈ ರೀತಿ ಹಾಕ್ರಿ. ಇದನ್ನ ಆದಷ್ಟು ಈ ಥರ ಸೀದಾ ಹಿಡಿದು ಮೇಲಿಂದ ಬಾಟಲ್ನಲ್ಲಿ ಹಾಕ್ರಿ, ಅಂದರೆ ಇದು ಈಸಿಯಾಗಿ ಬಾಟಲ್ ಒಳಗೆ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಈ ರೀತಿ. ಸೊ ನಮ್ಮ ಬಾಟಲ್ನಲ್ಲಿ ಎಲ್ಲ ಮಿಕ್ಸ್ಚರ್ ತುಂಬಿ ಆಗಿದೆ. ಇದು ಸೇವ್ ಹಾಕೋಕ್ಕೆ ರೆಡಿ ಇದೆ. ಇದ್ರ ಮುಚ್ಚಳ ಮುಚ್ಚಿ ಸೇವ್ ಹಾಕೋಣ. ಸೊ ಈ ರೀತಿ ಸಹ ನೀವು ಸಾಚಾ ಇಲ್ಲದೆ ಬಹಳ ಸುಲಭವಾಗಿ ಮನೆಯಲ್ಲೇ ಸೇವ್ ತಯಾರಿಸ್ಕೋಬಹುದು. ನಾವು ನಾರ್ಮಲ್ ಸಪ್ಪನ್ ಸೇವ್ ಮಾಡ್ತೇವೆ ನೋಡ್ರಿ, ಅದಕ್ಕಿಂತ ಇದು ಬಹಳ ರುಚಿ ಆಗತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡ್ರಿ. ಈ ರೀತಿ ಲೈಟ್ ಆಗಿ ಹೊಂಬಣ್ಣ ಬಂದ ನಂತರ ಇವನ್ನ ಎಣ್ಣೆ ಬಸ್ತು ತೆಗೆದ್ಬಿಡ್ರಿ. ನೋಡ್ರಿ, ಇವು ಸೇಮ್ ಸಾಚಾನಿಂದ ಹಾಕಿರೋ ರೀತಿನೇ ಬಂದಿದ್ದಾವೆ. ಇದರ ಸೌಂಡ್ ಕೇಳಿದ್ರೇನೆ ನಿಮಗೆ ಗೊತ್ತಾಗ್ತಿರ್ಬಹುದು ಇವು ಎಷ್ಟು ಗರಿ ಗರಿ ಆಗಿದ್ದಾವೆ ಅಂತ. ಸಾಚಾನಿಂದ ಹಾಕಿರೋ ಸೇವ್ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ತಗೊಳ್ಳೋಣ. ಸೂಪರ್, ಇದರ ಸೌಂಡ್ ಕೇಳಿಸ್ತಿರ್ಬಹುದು ನಿಮಗೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಆಲೂ ಭುಜಿಯಾ ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ನಲ್ಲಿ ತಿಳಿಸ್ರಿ. ಈ ರೀತಿ ಇದನ್ನು ತಯಾರಿಸಿ ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಈ ಥರದ ಜಾರ್ನಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ಇದು ತಿಂಗಳಾನ್ಗಟ್ಲೆ ಕೆಡಲ್ಲ. ಇದು ಚಿಕ್ಕ ಮಕ್ಕಳಿಗೆ ಅಂತೂ ಬಹಳ ಇಷ್ಟ ಆಗತ್ತೆ. ಸೊ ನೋಡ್ರಿ, ನಮ್ಮ ಆಲೂ ಭುಜಿಯಾ ಅಥವಾ ಆಲೂಗಡ್ಡೆ ಸೇವ್ ರೆಡಿ ಇದೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಭೇಟಿಯಾಗೋಣ ಇದೇ ತರಹದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.